ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ಅದ್ಭುತ ಲೋಕಕ್ಕೆ ಹೋಗೋಣ. ಒಂದು ಕಡೆ ಇತಿಹಾಸದ ಗತವೈಭವ, ಇನ್ನೊಂದು ಕಡೆ ಸಂಸ್ಕೃತಿಯ ಅದ್ಭುತ ಪ್ರದರ್ಶನ. ಇವೆರಡೂ ಸೇರುವ ಹಂಪಿ ಉತ್ಸವದ ಜಗತ್ತಿಗೆ ಸ್ವಾಗತ. ಈ ಉತ್ಸವವನ್ನು ಪೂರ್ತಿಯಾಗಿ ಹೇಗೆಲ್ಲ ಎಂಜಾಯ್ ಮಾಡಬಹುದು ಅಂತ ಇಲ್ಲಿ ತಿಳಿದುಕೊಳ್ಳೋಣ. ಹಂಪಿ ಉತ್ಸವ ಅಂದ್ರೆ ಸುಮ್ಮನೆ ಒಂದು ಫೆಸ್ಟಿವಲ್ ಅಷ್ಟೇ ಅಲ್ಲ, ಅದೊಂದು ಟೈಮ್ ಟ್ರಾವೆಲ್ ಇದ್ದ ಹಾಗೆ. ಕಲ್ಲಿನ ರಥಗಳು, ಭವ್ಯವಾದ ದೇವಸ್ಥಾನಗಳ ನಡುವೆ ನಡೆಯುವ ಈ ಉತ್ಸವ ನಮ್ಮನ್ನ ನೇರವಾಗಿ ವಿಜಯನಗರ ಸಾಮ್ರಾಜ್ಯದ ವೈಭವದ ದಿನಗಳಿಗೆ ಕರೆದುಕೊಂಡೋಗುತ್ತೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣದಲ್ಲಿ ಇತಿಹಾಸವೇ ಜೀವಂತವಾದ ಅನುಭವ ಇದು. ಹಾಗಾದ್ರೆ ಈ ಅದ್ಭುತ ಪ್ರವಾಸವನ್ನ ಪ್ಲಾನ್ ಮಾಡಕ್ಕೆ ಬನ್ನಿ 5 ಸಿಂಪಲ್ ಸ್ಟೆಪ್ಸ್ ನೋಡೋಣ. ಹಂಪಿಯ ಇತಿಹಾಸದಿಂದ ಹಿಡಿದು ಟ್ರಿಪ್ಗೆ ಹೇಗೆಲ್ಲ ರೆಡಿ ಆಗ್ಬೇಕು ಅನ್ನೋವರೆಗೂ ಪ್ರತಿಯೊಂದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಇದನ್ನ ನಿಮಗಾಗೇ ಇರೋ ಒಂದು ಪರ್ಸನಲ್ ಗೈಡ್ ಅಂತ ಅಂದುಕೊಳ್ಬೋದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲು ಈ ಉತ್ಸವ ಯಾಕೆಷ್ಟೊಂದು ಸ್ಪೆಷಲ್? ಹಂಪಿಯ ಬೀದಿ ಬೀದಿಗಳಲ್ಲಿ ಪ್ರತಿಧ್ವನಿಸುವ ಆ ಸಾಮ್ರಾಜ್ಯದ ಕಥೆಯನ್ನೊಮ್ಮೆ ಕೇಳೋಣ ಬನ್ನಿ. ನೋಡಿ, ಇವತ್ತು ನಾವು ನೋಡೋ ಈ ಹಂಪಿ ಉತ್ಸವ ಇದೆಯಲ್ಲ, ಇದರ ಬೇರುಗಳು ನೂರಾರು ವರ್ಷಗಳಷ್ಟು ಹಳೆಯದು. ವಿಜಯನಗರದ ರಾಜರುಗಳು ಆಚರಿಸ್ತಿದ್ದ ವಸಂತೋತ್ಸವದಂತಹ ಸಂಭ್ರಮಗಳೇ ಇವತ್ತಿನ ಈ ವೈಭವಕ್ಕೆ ಸ್ಫೂರ್ತಿ. ಅಂದ್ರೆ ಇದರಲ್ಲಿ ಭಾಗವಹಿಸೋದು ಬರೀ ಒಂದು ಉತ್ಸವದಲ್ಲಿ ಅಲ್ಲ, ಒಂದು ಜೀವಂತ ಪರಂಪರೆಯಲ್ಲಿ. ಹಾಗಾದ್ರೆ ಆ ಭವ್ಯ ಪರಂಪರೆಗೆ 2026ರ ಉತ್ಸವದಲ್ಲಿ ಹೊಸ ರೂಪ ಹೇಗಿದೆ? ಈ ಸಲ ಇತಿಹಾಸದ ಜೊತೆ ಟೆಕ್ನಾಲಜಿ ಕೈ ಜೋಡಿಸ್ತಿದೆ. ಸಂಪ್ರದಾಯ ಮತ್ತು ತಂತ್ರಜ್ಞಾನದ ಒಂದು ಅದ್ಭುತ ಸಂಗಮಕ್ಕೆ ಸಿದ್ಧರಾಗಿ. ಈ ಸಲದ ಹೈಲೈಟ್ ಏನ್ ಗೊತ್ತಾ? ಅದೇ ನೋಡಿ, ಹಿಸ್ಟ್ರಿ ಮೀಟ್ಸ್ ಟೆಕ್ನಾಲಜಿ. ಅಂದ್ರೆ ಹಂಪಿಯ ಕಥೆಗಳನ್ನ ಆಕಾಶದಲ್ಲಿ ಬೆಳಕಿನ ಚಿತ್ತಾರಗಳ ಮೂಲಕ ಹೇಳುವ ಒಂದು ಪ್ರಯತ್ನ ಇದು. ಒಮ್ಮೆ ಯೋಚನೆ ಮಾಡಿ, ಪ್ರತಿದಿನ ಸಂಜೆ 7 ಗಂಟೆಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 1,000 ಡ್ರೋನ್ಗಳು ಆಕಾಶಕ್ಕೆ ಹಾರುತ್ತೆ. ವಿಜಯನಗರದ ಇಡೀ ಇತಿಹಾಸವನ್ನ ಬೆಳಕಿನ ಮೂಲಕ ಬರೆಯುತ್ತೆ. ಹಂಪಿಯ ಆಕಾಶವೇ ಒಂದು ದೊಡ್ಡ ಕ್ಯಾನ್ವಾಸ್ ಆಗಿ ಬದಲಾಗುತ್ತೆ ನೋಡಿ. ನಿಜಕ್ಕೂ ಅದೊಂದು ಕಣ್ಣಿಗೆ ಹಬ್ಬ. ಹಾಗಾದ್ರೆ ಆ ಲೈಟ್ ಶೋನಲ್ಲಿ ಏನೆಲ್ಲ ಇರುತ್ತೆ ಅಂತ ಕುತೂಹಲನಾ? ಕೆಳಗೆ ನೆಲದ ಮೇಲಿರೋ ಕಲ್ಲಿನ ರಥ ಆಕಾಶದಲ್ಲಿ ಬೆಳಕಿನ ರೂಪದಲ್ಲಿ ಮೂಡುತ್ತೆ. ವಿರೂಪಾಕ್ಷ ದೇವಸ್ಥಾನದ ರಾಜಗೋಪುರ ಝಗಮಗಸುತ್ತೆ. ಅಷ್ಟೇ ಅಲ್ಲ, ಉಗ್ರ ನರಸಿಂಹನ ಗಾಂಭೀರ್ಯ, ಕೃಷ್ಣದೇವರಾಯರಂಥ ಮಹಾನ್ ರಾಜರ ಚಿತ್ರಣ ಎಲ್ಲವೂ ನಮ್ಮ ಕಣ್ಮುಂದೆ ಜೀವಂತವಾದಂತೆ ಆಗುತ್ತೆ. ರಾತ್ರಿ ಆಕಾಶದಲ್ಲಿ ಡ್ರೋನ್ ಶೋ ಇದ್ರೆ ಹಗಲ್ನಲ್ಲೇನಿದೆ? ಹಗಲ್ನಲ್ಲಿ ಹಂಪಿಯ ಬೀದಿ ಬೀದಿಗಳೇ ಹಬ್ಬದಿಂದ ತುಂಬಿರುತ್ತೆ. ಆನೆಗಳ ಭವ್ಯ ಮೆರವಣಿಗೆ, ಜಾನಪದ ಕಲಾವಿದರ ನೃತ್ಯ, ಬಣ್ಣ ಬಣ್ಣದ ಗಾಳಿಪಟಗಳು, ಬಾಯಲ್ಲಿ ನೀರೂರಿಸೋ ಫುಡ್ ಫೆಸ್ಟಿವಲ್, ಇಲ್ಲಿ ಪ್ರತಿಯೊಬ್ಬರ ಆಸಕ್ತಿಗೂ ಏನಾದ್ರೂ ಒಂದು ಖಂಡಿತ ಸಿಗುತ್ತೆ. ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೀತಿರುವಾಗ ಎಲ್ಲಿಗೆ ಹೋಗೋದು, ಕನ್ಫ್ಯೂಸ್ ಆಗೋದು ಬೇಡ. ಬನ್ನಿ, ಉತ್ಸವದ ಮ್ಯಾಪನ್ನು ಒಮ್ಮೆ ನೋಡ್ಬಿಡೋಣ. ನೋಡಿ, ಉತ್ಸವದ ಸಂಭ್ರಮ ಮುಖ್ಯವಾಗಿ 5 ವೇದಿಕೆಗಳಲ್ಲಿ ಹಂಚಿ ಹೋಗಿದೆ. ನಿಮಗೆ ಡ್ರೋನ್ ಶೋ, ದೊಡ್ಡ ಸ್ಟಾರ್ಗಳ ಪರ್ಫಾರ್ಮೆನ್ಸ್ ನೋಡ್ಬೇಕಾ? ಹಾಗಿದ್ರೆ ನೇರವಾಗಿ MP ಪ್ರಕಾಶ್ ವೇದಿಕೆಗೆ ಹೋಗಿ. ಇಲ್ಲ, ಶಾಸ್ತ್ರೀಯ ಸಂಗೀತ ನೃತ್ಯ ಇಷ್ಟ ಅಂದ್ರೆ ವಿರೂಪಾಕ್ಷ ವೇದಿಕೆ ಕಡೆಗೆ ಹೋಗ್ಬೋದು. ಜಾನಪದ ಕಲೆಗಳ ಸೊಗಡನ್ನು ಸವಿಯೋಕೆ ಸಾಸ್ವೆಕಾಳು ಗಣೇಶ ವೇದಿಕೆ ಇದೆ. ಸೊ ನಿಮ್ಮ ಮೂಡ್ಗೆ ತಕ್ಕ ಹಾಗೆ ವೇದಿಕೆಯನ್ನು ಆಯ್ಕೆ ಮಾಡ್ಕೋಬೋದು. ಓಕೆ, ಉತ್ಸವದಲ್ಲಿ ಏನೆಲ್ಲ ಇರುತ್ತೆ ಅಂತ ಗೊತ್ತಾಯ್ತು. ಈಗ ಆ ಐತಿಹಾಸಿಕ ಜಾಗಕ್ಕೆ ಹೋಗೋದು ಹೇಗೆ, ನಮ್ಮ ಟ್ರಿಪ್ ಪ್ಲಾನ್ ಮಾಡೋದು ಹೇಗೆ ಅದನ್ನು ನೋಡೋಣ ಬನ್ನಿ. ಹಂಪಿಗೆ ಹೋಗೋದು ತುಂಬಾನೇ ಸುಲಭ. ಫ್ಲೈಟ್ನಲ್ಲಿ ಬರೋರಾದ್ರೆ ಜಿಂದಾಲ್ ವಿಜಯನಗರ ಏರ್ಪೋರ್ಟ್ ಹತ್ರ, ಇಲ್ಲ ಟ್ರೈನ್ನಲ್ಲಿ ಬರೋದಾದ್ರೆ ಹೊಸಪೇಟೆ ಜಂಕ್ಷನ್ ಇಳಿದುಕೊಂಡ್ರೆ ಆಯ್ತು. ಅಲ್ಲಿಂದ ಹಂಪಿ ಜಸ್ಟ್ 13 ಕಿಲೋಮೀಟರ್ಸ್. ಇನ್ನು ಬೆಂಗಳೂರು, ಹೈದರಾಬಾದ್ ಕಡೆಯಿಂದ ಬರೋರಿಗೆ ರೋಡ್ ಕನೆಕ್ಟಿವಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಯಾವ್ದು ಅನುಕೂಲವೋ ಆ ದಾರಿಯನ್ನ ಹಿಡಿಬೋದು. ಸರಿ, ಅಲ್ಲಿಗೆ ತಲುಪಿದ ಮೇಲೆ ಉಳಿದುಕೊಳ್ಳೋದೆಲ್ಲಿ? ಹಂಪಿಯಲ್ಲಿ ಎಲ್ಲ ತರಹದ ಬಜೆಟ್ಗೂ ಆಪ್ಷನ್ಸ್ ಇದೆ. ಸಿಂಪಲ್ ಆಗಿ ಕಡಿಮೆ ಖರ್ಚಿನಲ್ಲಿ ಇರಬೇಕಂದ್ರೆ ಗೆಸ್ಟ್ ಹೌಸ್ಗಳು ಸಿಗುತ್ತೆ. KSTDCಯ ಮಯೂರ ಭುವನೇಶ್ವರಿ ಒಂದು ಒಳ್ಳೆ ಮಿಡ್ ರೇಂಜ್ ಆಯ್ಕೆ. ಇಲ್ಲ, ಸ್ವಲ್ಪ ಲಕ್ಸುರಿ ಅನುಭವ ಬೇಕು ಅನ್ನೋರಿಗೆ ಹೆರಿಟೇಜ್ ರೆಸಾರ್ಟ್ಸ್ಗಳು ಇವೆ. ಆದರೆ ಒಂದು ಮಾತು ನೆನಪಿರಲಿ, ಯಾವುದು ಬುಕ್ ಮಾಡಿದ್ರೂ ಮುಂಚಿತವಾಗಿ ಮಾಡಿಬಿಡಿ. ಹಂಪಿಯನ್ನ ನೆಲದಿಂದ ನೋಡೋದು ಒಂಥರ ಖುಷಿಯಾದ್ರೆ, ಅದನ್ನ ಆಕಾಶದಿಂದ ನೋಡೋದಿದೆಯಲ್ಲ, ಅದು ಬೇರೆ ಲೆವೆಲ್. ಹಂಪಿ ಬೈ ಸ್ಕೈ ಅಂತ ಹೆಲಿಕಾಪ್ಟರ್ ಸರ್ವಿಸ್ ಇರುತ್ತೆ. ಇಡೀ ವಿಜಯನಗರ ಸಾಮ್ರಾಜ್ಯವನ್ನ ಬರ್ಡ್ಸ್ ಐ ವ್ಯೂನಲ್ಲಿ ನೋಡ್ಬೋದು. ನಿಜಕ್ಕೂ ಇದೊಂದು ಮರೆಯಲಾಗದ ಅನುಭವ ಆಗುತ್ತೆ. ಎಲ್ಲ ಸಿದ್ಧತೆಗಳಾದ್ಮೇಲೆ ನಿಮ್ಮ ಪ್ರವಾಸವನ್ನು ಇನ್ನಷ್ಟು ಸುಲಭ ಮಾಡೋಕೆ ಕೆಲವು ಸಿಂಪಲ್ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಟಿಪ್ಸ್. ಇವು ಉತ್ಸವದ ಅನುಭವವನ್ನು ಇನ್ನಷ್ಟು ಆನಂದದಾಯಕವಾಗಿಸ್ತವೆ. ಮೊದಲೇ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್, ರೂಮ್ಸ್ ಆದಷ್ಟು ಬೇಗ ಬುಕ್ ಮಾಡಿ. ಲಾಸ್ಟ್ ಮಿನಿಟಲ್ಲಿ ಸಿಗೋದು ಡೌಟೇ. ಹಂಪಿಗೆ ಹೋದ್ಮೇಲೆ ಹೊಸಪೇಟೆಯಿಂದ ಫ್ರೀ ಬಸ್ ಸರ್ವಿಸ್ ಇರುತ್ತೆ, ಅದನ್ನೇ ಬಳಸಿ.
ಮಹಿಳೆಯರಿಗಾಗಿಯೇ ಸ್ಪೆಷಲ್ ಬಸ್ಗಳು ಕೂಡ ಇವೆ. ಇಡೀ ದಿನ ಓಡಾಡಬೇಕಾಗತ್ತೆ, ಸೊ ಕಂಫರ್ಟಬಲ್ ಶೂಸ್ ಹಾಕೊಳ್ಳಿ, ಜೊತೆಗೆ ಸನ್ಸ್ಕ್ರೀನ್, ಟೋಪಿ ಮರಿಬೇಡಿ. ಸಂಜೆಯ ಡ್ರೋನ್ ಶೋನಂತಹ ಪ್ರೋಗ್ರಾಮ್ಗಳನ್ನ ಚೆನ್ನಾಗಿ ನೋಡೋಕ್ಕೆ ಒಳ್ಳೆ ಜಾಗ ಬೇಕು ಅಂದ್ಲೇ ಸ್ವಲ್ಪ ಬೇಗ ಹೋಗಿ ಕೂತ್ಕೊಳ್ಳಿ. ಆ್ಯಂಡ್ ಫೈನಲಿ ಅಲ್ಲಿನ ಸ್ಪೆಷಲ್ ಬದನೆಕಾಯಿ ಎಣ್ಣೆಗಾಯನ ಟೇಸ್ಟ್ ಮಾಡದೆ ವಾಪಸ್ ಬರಬೇಡಿ. ಹಂಪಿಯ ಪ್ರತಿಯೊಂದು ಕಲ್ಲೂ ಕೂಡ ಒಂದೊಂದು ಕಥೆ ಹೇಳುತ್ತೆ. ಆ ಇತಿಹಾಸದ ಧ್ವನಿಗಳನ್ನ, ಆ ಕಥೆಗಳನ್ನ ಕೇಳೋಕೆ ನೀವು ರೆಡಿನಾ?